ಒಂದರ ಮೇಲೆ ಒಂದು ಬಿದ್ದಿರುವ ವೀಲ್ ಚೇರ್ಗಳು, ಧೂಳಿನಿಂದ ಹಾಳಾಗುತ್ತಿರುವ ಚೇರ್ಗಳು, ಉಪಯೋಗಕ್ಕೆ ಬಾರದಂತಹ ಪರಿಸ್ಥಿತಿ, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಲಕ್ಷಾಂತರ ರೂಪಾಯಿ ನಷ್ಟ. ಅಷ್ಟಕ್ಕೂ ಈ ವೀಲ್ ಚೇರ್ಗಳು ಇರುವುದು ಎಲ್ಲಿ ಅಂತೀರಾ? ಈ ವಿಡಿಯೋ ನೋಡಿ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಕಲಬುರಗಿ ನಗರದ ಅನ್ನಪೂರ್ಣ ಕ್ರಾಸ್ ಬಳಿ ಇರುವ ಮಹಾನಗರ ಪಾಲಿಕೆ ಟೌನ್ ಹಾಲ್ನಲ್ಲಿ. ನೋಡಿದ್ರೇನೆ ಗೊತ್ತಾಗುತ್ತೆ ಯಾವ ರೀತಿ ವೀಲ್ ಚೇರ್ಗಳು ಬಳಕೆ ಬಾರದೆ ಬಿದ್ದಿದೆ ಅಂತ. ಅಂಗವಿಕಲರ ಸಹಾಯಕ್ಕೆ ಅಂತ ಕಲಬುರಗಿ ಮಹಾನಗರ ಪಾಲಿಕೆಯ ಲಕ್ಷಾಂತರ ರೂಪಾಯಿ ಬಜೆಟ್ ಬಿಡುಗಡೆ ಮಾಡಲಾಗುತ್ತದೆ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಫಲಾನುಭವಿಗಳ ಈ ವೀಲ್ ಚೇರ್ಗಳು ಸಿಗದೆ ಹಾಳಾಗುತ್ತಿರುವುದಂತೂ ನಾಚಿಕೆಗೇಡಿನ ಸಂಗತಿ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳ ಅಮಾನತು ಮಾಡಬೇಕೆಂದು ಜಯಶ್ರೀ ರಾಮಸೇನೆ ಯುವ ಬ್ರಿಗೇಡ್ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಢೋಲೇರವರು ಆಕ್ರೋಶ ಹೊರಹಾಕಿದ್ದರು. ಕಲಬುರಗಿಯಲ್ಲಿ ಮಹಾನಗರ ಪಾಲಿಕೆ ಇದೆ ಅಂತ ಸತ್ಯಕ್ಕೆ ಗೊತ್ತಾಗ್ತದೆ. ಆಯಿತು, ಕಲಬುರಗಿಯ ಸಾರ್ವಜನಿಕರಲ್ಲಿ ಟ್ಯಾಕ್ಸ್ ದುಡ್ಡು ಅದಲ್ಲ, ಅದು ಬೇಕಾಬಿಟ್ಟಿಯಾಗಿ ಎಲ್ಲೋ ಅಂದರೆ ಮೈನತ್ಲಿಂದ ಗಳಿಸೋದಿಲ್ಲ, ಹರಾಮಿ ಗಳಿಸೋದಾಗ ಗಳಿಸ್ತದೆ. ಯಾಕಂದ್ರೆ ನಮ್ಮ ಸಾರ್ವಜನಿಕರು ಯಾವ ಟ್ಯಾಕ್ಸ್ ಕಟ್ತಾರಲ್ಲ ಆ ಟ್ಯಾಕ್ಸಿಂದ ಈ ಮಹಾನಗರ ಪಾಲಿಕೆ ನಡೆಸ್ತಾರೆ. ಆ ಮಹಾನಗರ ಪಾಲಿಕೆ ಅಡಿಯಲ್ಲಿ ಸುಮಾರು ವಸ್ತುಗಳನ್ನು ತರಿಸ್ತಾರೆ, ಯಾರಿಗಾದರೂ ಸಂಬಂಧಪಟ್ಟವ್ರಿಗೆ ಕೊಡಬೇಕಾಗ್ತದೆ, ಎಲ್ಲ ಮಾಡ್ತಾರೆ. ಬಟ್ ಇವತ್ತಿನ ದಿವಸ 2019-20ರಿಂದನೂ ಯಾವ ಇವು ಅಂಗವಿಕಲರಿಗೆ ಕೊಡಬೇಕಾದ ಕುರ್ಚಿಗಳು ಆಯಿತು, ಇವೇನು ಟೂ ವೀಲ್ ಇವು ಚೇರ್ ಅವಲ್ಲ, ಇವು ವೀಲ್ ಚೇರ್ ಅವಲ್ಲ, ಇವು ಕೊಡಬೇಕಾಗಿತ್ತು. 2019-20ರಿಂದ ಅಂದರೆ ಸುಮಾರು 6-7 ವರ್ಷದಿಂದ ಇವ್ರು ಯಾರಿಗೂ ಕೊಟ್ಟಿಲ್ಲ ಅಂದ್ರಲ್ಲ, ಇಲ್ಲಿ ಬೇಕಾರಾಗಿಬಿಟ್ಟು ಏನು ಸುಮಾರು 10-15 ಲಕ್ಷಕ್ಕಿಂತ ಹೆಚ್ಚಿಗಿರ್ಬೋದು ಅನ್ನಿಸ್ತದೆ. ಇಷ್ಟೊಂದು ಸಾಮಾನುಗಳನ್ನ ಇವರು ಬೇಕಾಬಿಟ್ಟಿಯಾಗಿ ಯಾವ ಫಲಾನುಭವಿಗಳು ಕೊಡಬೇಕಾಗಿತ್ತು ಕೊಟ್ಟಿಲ್ಲ. ಇದರಂದ್ರೆ ನಾನು ಏನು ಅರ್ಥ ಆಗ್ಲಿಕ್ಕೆ ಅಂದ್ರೆ ಯಾವ ಆಡಳಿತ ವರ್ಗ ಆಯಿತು, ಏನು ಶಾಸಕಾಂಗ ವರ್ಗ ಅಂದ್ರೆ ಚುನಾಯಿತ ಪ್ರತಿನಿಧಿಗಳು ಕಣ್ಣು ಮುಚ್ಕೊಂಡು ಕೂತಾರೇನೋ, ಅದು ಇದು ಪ್ರತಿದಿನ ತಿರುಗಾಡುವಂಥ ಜಾಗ, ಪ್ರತಿಯೊಬ್ಬರು ಇಲ್ಲಿ ನೋಡುವಂಥ ಜಾಗ. ಇಂಥ ಸ್ಥಳದಲ್ಲಿ ಇಷ್ಟೊಂದು ಒಕಾಟಿದ್ದಾರೆ ಅಂದ್ರಲ್ಲ ಒಂಥರ ಮನಸ್ಸಿಗೆ ಬೇಜಾರಾಗ್ಲಿರ್ತದೆ. ಯಾವ ಪ್ರತಿಯೊಬ್ಬ ಟ್ಯಾಕ್ಸ್ ಕಟ್ಟಂಥ ದುಡ್ಡು ಹರಾಮಿ ಬಂದವನು ಅನ್ನಿಸ್ಲಿರ್ತದೆ. ಆ ಟ್ಯಾಕ್ಸನ್ನು ಇವರು ಈ ರೀತಿಯಿಂದ ಅನೈತಿಕವಾಗಿ ಹಾಳು ಮಾಡ್ತಾ ಇದ್ದಾರೆ. ಅಂದರೆ ಇನ್ನು ಮುಂದೆ ಇದಕ್ಕೆ ಸಂಬಂಧಪಟ್ಟ ಕಮಿಷನರ್ ಆಯಿತು, ಸಂಬಂಧಪಟ್ಟ ಮೇಯರ್ ಅವರಾಯಿತು, ಇದಕ್ಕೆ ನೋಡ್ಕೊಂಡ್ಕಿಂದ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕೂಡಲೇ ಸಸ್ಪೆಂಡ್ ಆಗಬೇಕು. ಬೈ ಚಾನ್ಸ್ ಸಸ್ಪೆಂಡ್ ಆಗಲಿಲ್ಲ, ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಅಂದ್ರೆ ಮಹಾನಗರ ಪಾಲಿಕೆ ಅಂದ್ರೆ ನಾನು ಸತ್ಯಾಗ್ರಹ ಮಾಡ್ತೀನಿ ತಮ್ಮ ಮುಖಾಂತರ ಹೇಳ್ತಾರೆ. ಅದೇ ರೀ ಯಾವ ಆಡಳಿತ ವರ್ಗ ಅಂದ್ರೇನು ಸರ್ಕಾರಿ ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಆ್ಯಕ್ಷನ್ ತೊಗೋಬೇಕೆಂಬುದು ನಾನು ಉದ್ದೇಶನೇ ಅದಕ್ಕೆ ಹೇಳ್ತಿರೋದು. ಇದು 2019-20ರಿಂದನೂ ಇಲ್ಲಿ ಕೊಳಿತಾ ಬಿದ್ದಿದೆ. ಅಂದರೆ ಯಾವ ಫಲಾನುಭವಿಗಳಿಗೆ ಸಿಗಬೇಕಾದ ವಸ್ತು ಇವತ್ತಿನ ದಿವಸ ಇಲ್ಲಿ ಇದು ಮಾಡ್ಕೋತಾ ಇದ್ದಾರೆ. ಉದ್ದೇಶಪೂರ್ವಕವಾಗಿ ಇವರೇನು ಕಮಿಷನ್ ಬೇಸ್ ಸಲುವಾಗಿ ಮಾಡ್ಯಾರೋ ಏನೋ ಗೊತ್ತಿಲ್ಲ. ಕಮಿಷನ್ ಸಲುವಾಗಿ ಇವರು ಬೇಕಾಗದೆ ಇದ್ರೂ ಆರ್ಡರ್ ಹಾಕಿ ತರಿಸ್ಕೋತಾರೆ, ಆಮೇಲೆ ಈ ಥರ ಒಕ್ಕಾಟ್ ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಏನು ಯಾರು ದುಡ್ಡು ಎಲ್ಲ ಮುಂದೆ ಜಾತ್ರೆ ಮಾಡ್ತಾ ಇದ್ದಾರೆ. ಇದೊಂದು ಕಣ್ಣಿಗೆ ಕಾಣಿಸ್ತು, ಇದೊಂದು ಈ ಥರ ಆಗಿದೆ. ಇನ್ನು ಮುಂದೆ ಇದೇ ಥರ ಇನ್ನೂ ಎಷ್ಟೋ ಇವೆ ಅಂತ ನಮ್ಗೆ ಈಗ ನಮ್ಮ ಗಮನಕ್ಕೆ ಬರ್ತಾ ಇವೆ. ಆದ್ರೂ ಈ ಥರ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕೂಡಲೇ ಆ್ಯಕ್ಷನ್ ತೊಗೋಬೇಕು, ಅವ್ರು ಸಸ್ಪೆಂಡ್ ಆರ್ಡರ್ ಕೊಡಬೇಕು, ಇದ್ರ ಮೇಲೆ ಎನ್ಕ್ವೈರಿ ಆಗಬೇಕಂತೇಳಿ ಮಾನ್ಯ ಮೇಯರ್ ಅವ್ರಿಗೂ, ಯಾಕೆ ಮೇಯರ್ ಅವ್ರು ಒಳ್ಳೆಯವ್ರು ಇದ್ರೆ ನಾನು ಕೇಳ್ಪಟ್ಟಿದ್ದೀನಿ. ಆ ಮೇಯರ್ ಅವರಾಯಿತು ಮತ್ತು ಕಮಿಷನರ್ ಅವರಾಯಿತು ಕೂಡಲೇ ಆ ಸಂಬಂಧಪಟ್ಟ ಅಧಿಕಾರಿ ಮೇಲೆ ಆ್ಯಕ್ಷನ್ ತೊಗೋಬೇಕು. ಇಲ್ಲಾಂದ್ರೆ ನಾನು ಮತ್ತೆ ಲೋಕಾಯುಕ್ತಕ್ಕೂ ಇದ್ರ ಬಗ್ಗೆ ನಾನು ಗಮನ ಹರಿಸ್ಲಿಕ್ಕೆ ನಾನು ಹೇಳ್ತೀನಿ. ಅದೇನೇ ಇರಲಿ, ಈಗಲಾದರೂ ಕಲಬುರಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಫಲಾನುಭವಿಗಳಿಗೆ ವೀಲ್ ಚೇರ್ಗಳು ಸಿಗುವಂತೆ ಮಾಡ್ತಾರಾ ಅಂತ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ಸದಾಂ ನಿಲೋಗಿ, ಬ್ರ್ಯಾಂಡ್ ಕರ್ನಾಟಕ ನ್ಯೂಸ್, ಕಲಬುರಗಿ.